ಹಾವೇರಿಯಲ್ಲಿ ಮತ್ತೆ ಮುನ್ನೆಲೆಗೆ ಬಂದಿದೆ ಕೇಸರಿ ವರ್ಸಸ್ ಹಿಜಾಬ್ನ ವಿವಾದ. ಒಂದಷ್ಟು ದಿನಗಳ ಕಾಲ ಮರೆಯಾಗಿತ್ತು, ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ ಹಾವೇರಿಯಲ್ಲಿ. ಕೇಸರಿ ಶಾಲು ವರ್ಸಸ್ ಹಿಜಾಬ್ ಧರಿಸಿ ಜಮಾವಣೆಗೊಂಡಿದ್ರು ವಿದ್ಯಾರ್ಥಿಗಳು. ಹಿಜಾಬ್ ಧರಿಸಿ ಬಂದಿರೋದಕ್ಕೆ ಪ್ರತೀಕಾರವಾಗಿ ಕೇಸರಿ ಶಾಲನ್ನ ಧರಿಸಿಕೊಂಡು ಬಂದಿದ್ರು. ಸಿಜೆ ಬೆಲ್ಲದ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿವಾದ ಭುಗಿಲೆದಿದೆ. ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಅಕ್ಕಿ ಆಲೂರಿನಲ್ಲಿರೋ ಕಾಲೇಜ್ ಇದು. ನೂರಾರು ವಿದ್ಯಾರ್ಥಿಗಳು ಕೇಸರಿ ಶಾಲನ್ನ ಧರಿಸಿಕೊಂಡು ತರಗತಿಯಲ್ಲಿ ಹಾಜರಾಗಿದ್ರು. ಹಿಜಾಬ್ ತೆಗೆಸಿದ ಬಳಿಕವಷ್ಟೇ ಕೇಸರಿ ಶಾಲನ್ನ ತೆಗೆಯೋದಕ್ಕೆ, ಹಿಜಾಬ್ ತೆಗೆಸಿದ್ರೆ ಮಾತ್ರ ಕೇಸರಿ ಶಾಲನ್ನ ತೆಗಿತೀವಿ ಅಂತ ಪಟ್ಟು ಹಿಡಿದು ಕೂತ್ಕೊಂಡಿದೆ. ಒಟ್ಟಾರೆಯಾಗಿ ಶಾಲಾ ಕಾಲೇಜುಗಳಲ್ಲಿ ಒಂದು ಸಮವಸ್ತ್ರ ಅಂತ ಇರುತ್ತೆ, ಅದನ್ನ ವೇರ್ ಮಾಡಬೇಕೆ ಹೊರತು ಇವನ್ನೆಲ್ಲ ಬಿಟ್ಟು ವಿದ್ಯಾರ್ಥಿಗಳು, ಇದು ರಾಜಕಾರಣಿಗಳಿಗೆ ಸರಿ, ಅವ್ರ ಮನೆ ಮಕ್ಕಳು ಯಾರು ಬಂದು ಈ ಥರ ಹಾದಿ ಬೀದಿಲಿ ಜಗಳಾಡಲ್ಲ. ಸೊ ಇದೆಲ್ಲವನ್ನ ಹೊರತುಪಡಿಸಿ ಇದೆಲ್ಲವನ್ನ ಬಿಟ್ಟು ವಿದ್ಯಾಭ್ಯಾಸದ ಕಡೆ ಗಮನ ಕೊಡಬೇಕಾಗುತ್ತೆ. ನೋಡಿ, ಇವ್ರುಗಳಿಗೆ ಅಷ್ಟು ಕೇಸರಿ ಶಾಲೆ ಆಗಲಿ ಎಲ್ಲಿಂದ ಬರುತ್ತೆ? ಒಟ್ಟಾರೆಯಾಗಿ ಈ ಮನೋಭಾವ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಇದೆಯಲ್ಲ, ಇದು ಯಾವುದೇ ರೀತಿಯಾದಂತಹ ಒಳ್ಳೆ ಡೆವಲಪ್ಮೆಂಟ್ ಅಲ್ಲ. ಹಿಜಾಬು ಮತ್ತು ಕೇಸರಿ ಶಾಲಿನ ವಿವಾದ ಮತ್ತೆ ಮುನ್ನೆಲೆಗೆ ಬಂದಿದೆ. ಈ ಕಾಲೇಜ್ವರೆಗೆ ಏನು ಬರ್ತಾರಲ್ಲ, ಬಂದ ಮೇಲೆ ಇವನ್ ಏನದು ಕಾಲೇಜ್ ಯೂನಿಫಾರ್ಮ್ನಲ್ಲೇ ಕಂಟಿನ್ಯೂ ಆಗ್ತಾರೆ ಕ್ಲಾಸಿಗೆಲ್ಲ ಕುಂದಿರ್ತಾರೆ. ಹಂಗೆ ಒಮ್ಮೊಮ್ಮೆ ಆಕಸ್ಮಿಕವಾಗಿ ಒಮ್ಮೊಮ್ಮೆ ಆ ಹುಡುಗರು ಯೂನಿಫಾರ್ಮ್ ಏನೋ ವ್ಯತ್ಯಾಸ ಆಗಿರ್ತೈತಿ, ಅಂಥವಕ್ಕೆ ಒಂದೊಂದು ದಿವಸ ಪರ್ಮಿಟ್ ಮಾಡ್ತಾ ಬಿಟ್ಟರೆ. ಇಲ್ಲ 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 ಆ ಥರ ಏನಿಲ್ಲ. ಬಟ್ ಹೇಳಿದ್ರು ಅವ್ರು ಒಂದು 2 ತಿಂಗಳಿಂದ ಆ ಥರ ಗಮನಕ್ಕೆ ತಂದಿದ್ರು. ನಾವೆಲ್ಲ ಹುಡುಗರು ಇದನ್ನು ಮಾಡಿದಾಗ ಯಾರೂ ಆ ಥರ ಏನು ಬರಲಿಲ್ಲ. ಹುಡುಗರೆಲ್ಲ ಯೂನಿಫಾರ್ಮ್ನಾಗ ಬರ್ತಿದ್ರು. ಅದು ಇವತ್ತೆಲ್ಲೇ ಒಂದು ಕಡೆ ಕಂಡು ಬಂತ ಏನೋ ಗೊತ್ತಿಲ್ಲ ಅವರಿಗೆ, ಅಷ್ಟು ಬಿಟ್ಟರೆ ಇಲ್ಲ ಹುಡುಗರು. ಇದ್ದಾರೆ ಸರ. ಗೊಂದಲ ಏನಿಲ್ಲ ಸರ, ಹೇಳ್ತಾವ್ರಿಗೆ ಕನ್ವಿನ್ಸ್ ಮಾಡ್ತೀವಿ ಅಂತಂದರೆ. ಹೌದು ಹೌದು ಸರ್, ಈಗ ಆಲ್ರೆಡಿ ನಾವು ಸ್ಟಾಫ್ನವ್ರು ಮಾಡ್ತೇವೆ. ಹುಡುಗರು ಡಿಸಿಪ್ಲಿನರಿ ಇದು ಮಾಡೋಕ್ಕೆ ನಾವು ಆಗಾಗ ಮಾಡ್ತಿರ್ತೇವೆ. ನಾಳೆ ಕೂಡ ಒಂದು ಮೀಟಿಂಗ್ ಇದೆ ಅವರಿಗೆ. ಹೌದು ಸರ್, ಆ ಹುಡುಗರು ಕೇಳಿದಾಗ ಅದನ್ನು ಹೇಳಿದ್ರು ಅವರು. ಬಟ್ ಯೂಶ್ವಲಿ ಏನಿದೆ ಅಂತಂದರೆ ಹಾವೇರಿ ಪ್ರತಿನಿಧಿ ವೀರೇಶ್ ಬಾರ್ಕಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಇಷ್ಟು ದಿನ ಇಲ್ಲಿರುವಂತಹ ಈ ಹಿಜಾಬು ಕೇಸರಿ ಶಾಲಿನ ಸಮಸ್ಯೆ, ಈಗ ಯಾವುದೋ ಒಂದು ಹುಡುಗಿ ಹಿಜಾಬ್ ಧರಿಸಿದ ತಕ್ಷಣ ಈ ಸಮಸ್ಯೆ ಶುರು ಆಗಿದೆ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಖಂಡಿತ ಸಿಂಧೂರ, ಏನು ಈ ಕೇಸರಿ ಮತ್ತು ಹಿಜಾಬ್ ವಿವಾದ ಸಾಕಷ್ಟು ವರ್ಷಗಳಿಂದ ಅದು ಒಂದಿಷ್ಟು ಕಣ್ಮರೆ ಆಗ್ತಾ ಹೋಗಿತ್ತು. ಆದ್ರೆ ಇದೀಗ ಮತ್ತೆ ಹಾವೇರಿ ಜಿಲ್ಲೆಯಲ್ಲಿ ಈ ರೀತಿಯಾದಂತ ಒಂದು ಹಿಜಾಬ್ ವಿವಾದ ಮತ್ತೆ ಹುಟ್ಕೊಂಡಿರುವಂತದ್ದು. ಅದರಲ್ಲಿ ಕೂಡ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಅಕ್ಕಿಯಲ್ಲೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಈ ರೀತಿಯಾದಂತ ಒಂದು ಗೊಂದಲ ಇದೀಗ ಮತ್ತೆ ಸೃಷ್ಟಿಯಾಗಿರುವಂತದ್ದು. ವಿದ್ಯಾರ್ಥಿಗಳಿಗೆ ಯಾರು ಹಿನ್ನೆಲೆ ಅವ್ರಿಗೆ ಪುಷ್ಟಿ ಕೊಟ್ಟೋ ಅಥವಾ ಸ್ವಯಂ ಪ್ರೇರಿತವಾಗಿ ಈ ರೀತಿಯಾದಂತ ಕೇಸರಿ ಶಾಲೆ ಹಾಕೊಂಡು ಬಂದು ಅಥವಾ ಏನು ಹಿಜಾಬ್ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದಾರೆ, ಅಥವಾ ಯಾರಾದ್ರೂ ಇವರು ಹಿನ್ನೆಲೆ ವಿದ್ಯಾರ್ಥಿಗಳ ಹಿನ್ನೆಲೆಯಾಗಿ ಯಾರಾದ್ರೂ ನಾಯಕರು ಇದಾರೆ ಅನ್ನೋದ್ರು ಕೂಡ ಸಾಕಷ್ಟು ಇದೀಗ ಗೊಂದಲ ಮೂಡಿಸಿರುವಂತದ್ದು. ಒಂದ್ ಕಡೆ ವಿದ್ಯಾರ್ಥಿಗಳು ಹೇಳ್ತಾರೆ, ನಾವು ನಿನ್ನೆ ಸಭೆ ಮಾಡಿದ್ವಿ, ಸಭೆ ಅಲ್ಲಿ ತೀರ್ಮಾನ ಮಾಡಿದಂತೆ ನಾವು ಇದೀಗ ಕೇಸರಿ ಶಾಲೆನ ಹಾಕೊಂಡು ಬಂದು ಕಾಲೇಜಲ್ಲಿ ಹಿಜಾಬ್ ಧರಿಸೋ ಬಿಚ್ಚಾಕವರೆಗೂ ನಾವು ಬಿಡೋದಿಲ್ಲ ಅನ್ನೋ ಮಾತನ್ನು ಕೂಡ ಇದೀಗ ವಿದ್ಯಾರ್ಥಿಗಳು ಹೇಳ್ತಾ ಇರುವಂತದ್ದು. ಆದ್ರೆ ಈ ಕಣ್ಮರೆಯಾಗಿದ್ದಂತ ಹಿಜಾಬ್ ವಿವಾದ ಇದೀಗ ಮತ್ತೆ ಮುನ್ನೆಲೆಗೆ ಬಂದಿರುವಂತದ್ದು ಮಾತ್ರ ಸಾಕಷ್ಟು ಗೊಂದಲಕ್ಕೆ ಅಡಿ ಮಾಡಿಕೊಟ್ಟಿರುವಂತದ್ದು. ಇದರಿಂದ ರಾಜಕೀಯದ ಏನಾದ್ರೂ ಕೈವಾಡ ಇದೆಯಾ ಅನ್ನೋದು ಕೂಡ ಇದೀಗ ಸ್ಪಷ್ಟವಾಗಿ ತಿಳ್ಕೊಬೇಕಾಗುತ್ತೆ. ಆದ್ರೆ ಕಾಲೇಜಿನ ಪ್ರಾಂಶುಪಾಲರು ಹೇಳೋ ಮಾಹಿತಿ ಪ್ರಕಾರ ಇಲ್ಲಿ ಪಕ್ಕದಲ್ಲಿ ಒಂದು ಶಿರ್ಡಿ ಸಾಯಿಬಾಬಾ ದೇವಸ್ಥಾನ ಇದೆ. ಇವತ್ತು ಪೂಜೆ ಇತ್ತು, ಆ ಪೂಜೆಗಾಗಿ ವಿದ್ಯಾರ್ಥಿಗಳು ಹಾಕೊಂಡು ಬಂದಿದ್ದಾರೆ. ಯಾವ ರೀತಿಯಾದಂತ ಗೊಂದಲ ಇಲ್ಲ ಅನ್ನೋ ಮಾತ್ರ ಕೂಡ ಕಾಲೇಜಿನ ಪ್ರಿನ್ಸಿಪಾಲ್ ಹೇಳಿರುವಂತದ್ದು. ಆದ್ರೆ ಒಂದ್ ಕಡೆ ವಿದ್ಯಾರ್ಥಿಗಳು ಹೇಳಿಕೆ ಮತ್ತೆ ಕಾಲೇಜಿನ ಪ್ರಿನ್ಸಿಪಾಲ್ ಮಾತಾಡ್ತಾರಂತ ಹೇಳಿಕೆ ಕೂಡ ಸಾಕಷ್ಟು ಗೊಂದಲ ಮೂಡಿಸ್ತಾ ಇರೋದು. ಎಷ್ಟು ಮತ್ತೆ ಮುಂದುವರಿತಾ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಥ್ಯಾಂಕ್ ಯು ವೀರೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.